ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗಿ. ಯಾರು ಹೇಳ್ತಿದ್ರಂತೆ ಅವ್ರ ಅಪ್ಪ ಕುಡ್ಕೊಂಡು ಮಲ್ಗೋನೆ ಇನ್ಯಾರು ಅಂಗಡಿ ಓಪನ್ ಮಾಡ್ತಾರೆ ಅಂತ. ಸುದೀಪ್ ಸರ್ ಒಂದು ಡೈಲಾಗ್ ಹೊಡಿತಾರೆ, ಅವ್ರ ಮಗ ಬಂದಿದ್ದೀನಿ ಅಂತ ಹೋಗಿ ಹೇಳು ಅಂತ. ಇವಾಗಿರೋದು ಮಗಳು ಎಷ್ಟೇ ಕಷ್ಟ ಆದರೂ ಅಂಗಡಿ ಬಾಗಿಲು ಮಾತ್ರ ಕ್ಲೋಸ್ ಮಾಡಲ್ಲ. ಅದು ಅಲ್ಲದೆ ಇವತ್ತು ಸಂಜೆ ಟೈಮ್ ಕಬಾಬ್ ಆಗ್ತಾ ಇದ್ದೀನಿ. ನನ್ನ ಗಂಡ ನನ್ನ ಜೊತೆಲಿರೋವರೆಗೂ ನಾನು ಸೋಲ್ತೀನಿ ಅನ್ನೋ ಭಯನೇ ಇಲ್ಲ. ಯಾಕೆಂದರೆ ನಾನು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈಗ ತೊಪ್ಪೆಗಿಪ್ಪೆ ಸುರಿದು ರೂಢಿ ಇಲ್ಲ, ಇವತ್ತು ಹೊಸ್ದಾಗಿ ಸುರಿತಿದ್ದಾರೆ. ಅವ್ರಿಗಂತೂ ಸಾಕಾಗೋಯ್ತು ಸುರಿಯುವಷ್ಟರಲ್ಲಿ. ಮಾಡಿದ್ರೆ ಅವ್ರು ನೀಟಾಗೆ ಕ್ಲೀನ್ ಮಾಡಬೇಕು ಯಾವಾಗ್ಲೂ. ನೋಡಿ ಹೆಂಗೆ ಕ್ಲೀನ್ ಮಾಡಿದ್ದಾರೆ ಅಂತ. ಹೆಂಗೆ ಬಿದ್ದಿತ್ತು ಗೊತ್ತಾ ಇದು. ಆಮೇಲೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಹಸಿ ಹುಲ್ ತಗೊಬಂದು ಕೊಟ್ಬಿಟ್ಟು ಹೋದ್ರು. ಆಮೇಲೆ ನಾನು ಎಲ್ಲ ಹಾಲು ಕರ್ದು ಹಾಕ್ಬಿಟ್ಟು ಹಾಲು ತಗೊಂಡೋಗಿ ಹಾಕ್ಬಿಟ್ಟು ಅಂಗಡಿ ಹತ್ರ ಬೇಗ ತಿಂಡಿಗೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ನನ್ನ ಗಂಡ ನನ್ನ ಜೊತೆಲಿದ್ರೆ ನಂಗೆ ಒಂದು ಸಾಂಗ್ ನೆನಪಾಗುತ್ತೆ, ಹಾಕ್ತೀನಿ ನೋಡಿ ಯಾವ ಸಾಂಗು ಅಂತ. ನಾವು ಸರಿಯಲ್ಲ, ನಗುವಿನ ನಾಟಕ ನಡೆಯಲ್ಲ, ನಡೆಯುವ ದಾರಿಯ ತಿಳಿಯಲ್ಲ, ನಾ ಸಾಯುವ ಮಾತಿಗೂ ಸೋಲಲ್ಲ, ಸಾವಿನ ನೋವಿನ ಭಯವಿಲ್ಲ, ಅಳುವಿನ ಅಂಜಿಕೆ ನನಗಿಲ್ಲ, ಮುಂದಿಟ್ಟಿರೋ ಹೆಜ್ಜೆಯ ತೆಗೆಯಲ್ಲ, ನಾ ಯಾರಿಗೂ ತಗ್ಗುವ ಮಾತಿಲ್ಲ. ಇವತ್ತಂತೂ ಸೂಪರಾಗಿ ವ್ಯಾಪಾರ ಆಯಿತು, ಎಲ್ಲ ನಾಷ್ಟನೂ ಕೂಡ ಖಾಲಿ ಆಯಿತು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ಇವತ್ತು ಸಂಜೆಯಿಂದ ಕಬಾಬ್ ಆಗ್ತಾಯಿದ್ದೀನಿ. ಹೋಟ್ಲು ಕೆಲಸ ಅಂದರೆ ಗೊತ್ತಲ್ಲ, ಒಂದು ಗಳಿಗೂ ಫ್ರೀ ಇರಲ್ಲ. ನಂಗೆ ಟೈಮ್ ಸಿಕ್ತಾಗ ಅಲ್ಲಲ್ಲೇ ವಿಡಿಯೋ ಎಡಿಟ್ ಮಾಡಿ ಮಡಿಕತ್ತೀನಿ. ಮನೆಗೆ ಬಂದು ಒಂದು ಅರ್ಧ ಗಂಟೆ ವಾಯ್ಸ್ ಓವರ್ ಕೊಡ್ತೀನಿ. ನಂಗೆ ಇದೇ ಥರ ಸಪೋರ್ಟ್ ಮಾಡಿ. ನಾವು ಕಷ್ಟಪಟ್ಟು ಮಾಡೋದಕ್ಕೂ ನಿಮ್ಗೆ ಖಾಲಿ ಪಾತ್ರೆ ನೋಡಿದ್ರೆ ಎಷ್ಟೋ ಖುಷಿ ಆಗುತ್ತೆ. ಅಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಮನೆಗೆ ಬಂದು ಅಡುಗೆ ಮಾಡಿದೆ. ಕಬಾಬ್ ಮಾಡ್ತಾಯಿದ್ದೀನಿ ಅನ್ನಲ್ವಾ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಬ್ರಿಗೆ ಶೇರ್ ಮಾಡಿ.